ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ 4ರಿಂದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ. ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು. ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ. ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಇಂಗ್ಲಿಷರು ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕುವುದು ಏಕೆ ಅನಿವಾರ್ಯವಾಯಿತು? ಜೂನ್ 2015ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ, ಮರಾಠರನ್ನು ಹಾಗೂ ಹೈದರಾಬಾದಿನ ನಿಜಾಮನನ್ನು ಹೈದರ್ ಅಲಿಯು ತನ್ನ ಕಡೆಗೆ ಒಲಿಸಿಕೊಂಡಾಗ ಬ್ರಿಟಿಷರು ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕುವುದು ಅನಿವಾರ್ಯವಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾವುವು? ಈ ಒಂದು ಪ್ರಶ್ನೆ ಜೂನ್ 2016 ಮತ್ತು ಜೂನ್ 2017ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ನೀಡುವುದು, 3 ಕೋಟಿ ರೂಪಾಯಿಗಳ ಯುದ್ಧ ಪರಿಹಾರ, 2 ಮಕ್ಕಳನ್ನು ಒತ್ತೆ ಇಡಲಾಯಿತು, ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಸಮರ್ಥಿಸಿ. ಈ ಒಂದು ಪ್ರಶ್ನೆ ಏಪ್ರಿಲ್ 2019ರಲ್ಲಿ ಬಂದಿದೆ. ಇದಕ್ಕೆ ಸರಿಯಾದ ಉತ್ತರ, ಔರಂಗಜೇಬನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿತು, ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು, ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ, ಚಿಕ್ಕ ದೇವರಾಜ ಒಡೆಯರ ಮರಣ, ಮೈಸೂರಿನಲ್ಲಿ ಉತ್ತರಾಧಿಕಾರತ್ವ ಸಮಸ್ಯೆ, ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಅರ್ಕಾಟಿನ ನವಾಬರ ನಡುವೆ ಹೋರಾಟ, ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ಜೂನ್ 2019ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ದ್ವೇಷ ಭಾವನೆ ಬೆಳೆಯಲು ಕಾರಣವೇನು? ಉತ್ತರ, ಬ್ರಿಟಿಷರ ವ್ಯಾಪಾರದ ಏಕಸ್ವಾಮ್ಯ ಮುರಿಯಲು ಮುಂದಾದ ಕಾರಣ. ಈ ಪ್ರಶ್ನೆಯನ್ನು ನೋಡಿ. ಆಂಗ್ಲರ ವಿರುದ್ಧ ಕಿತ್ತೂರಿನಲ್ಲಾದ ದಂಗೆಯನ್ನು ವಿವರಿಸಿ. ಇದು ಜೂನ್ 2019ರಲ್ಲಿ ಬಂದಂಥ ಪ್ರಶ್ನೆ. ಇದಕ್ಕೆ ಉತ್ತರ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಕಿತ್ತೂರಿಗೆ ಅಳವಡಿಸಿತು. ಬ್ರಿಟಿಷರು ಕಿತ್ತೂರಿನ ಆಡಳಿತವನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದರು. ಬ್ರಿಟಿಷರು ಕಿತ್ತೂರಿನ ಕೋಟೆ ಖಜಾನೆಗಳನ್ನು ವಶಕ್ಕೆ ಪಡೆದುದು. ಚೆನ್ನಮ್ಮಳಿಗೆ ಯುದ್ಧ ಅನಿವಾರ್ಯವಾಯಿತು. ಥ್ಯಾಕರೆ ಬಲಿಯಾದನು. ಕಿತ್ತೂರಿನ ಸೈನಿಕರು ಕರ್ನಲ್ ಡಿ ನೇತೃತ್ವದ ಸೈನ್ಯದೊಂದಿಗೆ ವೀರಾವೇಶದಿಂದ ಹೋರಾಡಿದರು. ಚೆನ್ನಮ್ಮನ ಸೆರೆ, ಕಿತ್ತೂರಿನ ವಶ. ಈ ಪ್ರಶ್ನೆಯನ್ನು ನೋಡಿ. ಸೆಪ್ಟೆಂಬರ್ 2020ರಲ್ಲಿ ಬಂದಂಥ ಪ್ರಶ್ನೆ, 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳು ಮೈಸೂರಿನ ಟಿಪ್ಪು ಸುಲ್ತಾನನ ಪ್ರಾಬಲ್ಯ ಕುಗ್ಗಿಸಿತು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಉತ್ತರ, ಕಾರ್ನ್ವಾಲಿಸನು ಬೆಂಗಳೂರಿನ ಕೋಟೆಯನ್ನು ಹಾಳುಗೆಡವಿದನು. ಇಂಗ್ಲಿಷರ ಸಂಘಟಿತ ಸೈನ್ಯ ರಾತ್ರಿ ವೇಳೆಯಲ್ಲಿ ಶ್ರೀರಂಗಪಟ್ಟಣ ಕೋಟೆಯನ್ನು ಹಾಳುಗೆಡವಿತು. ಟಿಪ್ಪು ಅಸಮಾನ ಷರತ್ತುಗಳನ್ನು ಹೊಂದಿದ್ದ ಶ್ರೀರಂಗಪಟ್ಟಣದ ಒಪ್ಪಂದಕ್ಕೆ ಸಹಿ ಹಾಕಿದನು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಶತ್ರುಗಳಿಗೆ ಬಿಟ್ಟುಕೊಟ್ಟನು. 3 ಕೋಟಿ ಯುದ್ಧ ನಷ್ಟ ಕೊಡಬೇಕಾಯಿತು. 2 ಗಂಡು ಮಕ್ಕಳ ಒತ್ತೆಯಾಗಿದ್ದ ಸೈನಿಕರ ಬಿಡುಗಡೆ. ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದನು. ಬ್ರಿಟಿಷರ ಸಂಘಟಿತ ಸೈನ್ಯ ಕೋಟೆಯನ್ನು ಭೇದಿಸಿತು. 1799ರಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿ ಕೊಂದು ಹಾಕಿದರು. ಈ ಪ್ರಶ್ನೆಯನ್ನು ನೋಡಿ. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು? ಉತ್ತರ, ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು, ಸೈನಿಕರ ಸಂಘಟನೆ ಮಾಡಿದನು, ಗುಪ್ತ ಸಭೆಗಳನ್ನು ಮಾಡಿದನು,
ತಾಲೂಕು ಕಚೇರಿ ಖಜಾನೆಗಳ ಲೂಟಿ, ನಂದಗಡ, ಖಾನಾಪುರ, ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳು. ಇಂಗ್ಲಿಷರ ಸಂಚಿನಿಂದಾಗಿ ರಾಯಣ್ಣನ ಬಂಧನವಾಯಿತು ಮತ್ತು ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಯಿತು. ಈ ಪ್ರಶ್ನೆಯನ್ನು ನೋಡಿ. ಇದು ಏಪ್ರಿಲ್ 2022ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ದೋಂಡಿಯಾ ವಾಘ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು? ಉತ್ತರ: ಸೈನ್ಯ ಸಂಘಟನೆ ಮಾಡಿದನು, ಬಂಡಾಯ ಘೋಷಣೆ ಮಾಡಿದನು, ಶಿವಮೊಗ್ಗ ಬಿದನೂರು ಕೋಟೆ ವಶಪಡಿಸಿಕೊಂಡನು, ಚಿತ್ರದುರ್ಗ ವಶಕ್ಕೆ ವಿಫಲ ಪ್ರಯತ್ನ ಮಾಡಿದನು, ಬಂಡಾಯ ಹತ್ತಿಕ್ಕಲು ವೆಲ್ಲೆಸ್ಲಿ ಪ್ರಯತ್ನ ಮಾಡಿದನು, ಬ್ರಿಟಿಷರಿಂದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ವಶವಾದವು, ಶಿಕಾರಿಪುರ ವಶವಾದಾಗ ವಾಘ್ ಗುತ್ತಿಗೆ ಪಲಾಯನ ಮಾಡಿದನು, ನಿಜಾಮ ಗುತ್ತಿಯನ್ನು ಮುತ್ತಿದಾಗ ಮರಾಠರ ಪ್ರದೇಶಕ್ಕೆ ಪಲಾಯನ ಮಾಡಿದನು, ಮರಾಠರು ಸೋಲಿಸಿದರು, ಹೋರಾಟ ಮುಂದುವರಿಸಿದನು, ಅತೃಪ್ತ ಪಾಳೆಯಗಾರರಿಂದ ಬೆಂಬಲ ದೊರೆಯಿತು, ಫ್ರೆಂಚರಿಂದ ಸಹಾಯ ದೊರೆಯಿತು, ವಿಶಾಲ ಪ್ರದೇಶದಲ್ಲಿ ಬ್ರಿಟಿಷರು ಹಿಂಬಾಲಿಸಿದರು, ಶಿರಹಟ್ಟಿ ವಶ, ವಾಘ್ನ ಸೈನಿಕರ ಕೊಲೆ ಮಾಡಲಾಯಿತು, ಬ್ರಿಟಿಷರು ವಾಘ್ನ ಸೈನ್ಯ ಸುತ್ತುವರಿದರು, ನಿಜಾಮ ಮರಾಠರ ನಡುವೆ ವಾಘ್ನ ಸೈನ್ಯ ಸಿಲುಕಿತು, ಯಾಪಲ ಪೆರವೆಯಲ್ಲಿ ಕಾರ್ಯಾಚರಣೆ, ಕೊನಗಲ್ನಲ್ಲಿ ವಾಘ್ನ ಹತ್ಯೆಯಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶಗಳೇನು? ಇದು ಮಾದರಿ ಪ್ರಶ್ನೆ ಪತ್ರಿಕೆ 2022ರಲ್ಲಿ ಬಂದಿದೆ. ಇದಕ್ಕೆ ಉತ್ತರ: 3ನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶಗಳು: ಶ್ರೀರಂಗಪಟ್ಟಣ ಒಪ್ಪಂದವು ಅಸಮಾನ ಷರತ್ತುಗಳನ್ನು ಹೊಂದಿತ್ತು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು, 3 ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡುವುದು, ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ಇಡುವುದು, ಸೆರೆ ಹಿಡಿದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಹೇಗೆ ದಂಗೆ ಎದ್ದರು? ಇದು ಪೂರ್ವಭಾವಿ ಪರೀಕ್ಷೆ 2022ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ: ಬ್ರಿಟಿಷರು ಶಸ್ತ್ರಗಳ ಬಳಕೆ ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದರು. ಬೇಡರು ಬೇಟೆಯಾಡಲು ಬಳಸುತ್ತಿದ್ದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಬೇಡರು ತಮ್ಮ ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳಲು ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಂಡರು. ಬಂಡಾಯವೆದ್ದ ಬೇಡರನ್ನು ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ಕಿದರು. ಬಂಡಾಯಗಾರರನ್ನು ಗಲ್ಲಿಗೇರಿಸುವುದರ ಮೂಲಕ ಈ ಬಂಡಾಯವು ಕೊನೆಗೊಂಡಿತು. ಈ ಪ್ರಶ್ನೆಯನ್ನು ನೋಡೋಣ. ಬ್ರಿಟಿಷರು ಕಿತ್ತೂರು ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು? ಇದು ಮಾದರಿ ಪ್ರಶ್ನೆ ಪತ್ರಿಕೆ 2022ರಲ್ಲಿ ಬಂದಿದೆ. ಇದಕ್ಕೆ ಸರಿಯಾದ ಉತ್ತರ: ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ ಬ್ರಿಟಿಷರು ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು. ಈ ಪ್ರಶ್ನೆಯನ್ನು ನೋಡೋಣ. ಬ್ರಿಟಿಷರ ವಿರುದ್ಧ ಹೋರಾಡಿದ ಹಲಗಲಿಯ ಬೇಡರ ದಂಗೆಯನ್ನು ವಿವರಿಸಿ. ಇದು ಏಪ್ರಿಲ್ 2020ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಉತ್ತರವನ್ನು ನೋಡಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಒಂದು ಪುಟ್ಟ ಗ್ರಾಮ. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತಂದರು. ಹಲಗಲಿಯ ಬೇಡರು ತಲತಲಾಂತರಗಳಿಂದ ಬೇಟೆಯಾಡುವ ಉದ್ದೇಶಕ್ಕಾಗಿ ಮುಕ್ತವಾಗಿ ಬಳಸುತ್ತಿದ್ದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಅವರು ತಮ್ಮ ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಇವರಿಗೆ ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಕೈಜೋಡಿಸಿದರು. ಇಂಗ್ಲಿಷ್ ಸೇನೆ ಹಲಗಲಿ ಗ್ರಾಮವನ್ನು ತಲುಪಿತು. ಬಂಡಾಯವೆದ್ದ ಬೇಡರನ್ನು ನಿಷ್ಕಾರುಣ್ಯವಾಗಿ ದಮನಕಾರಿಯಾಗಿ ಹತ್ತಿಕ್ಕಿದರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರು ತನ್ನ ಪ್ರಜೆಗಳಲ್ಲಿ ವಿದ್ಯಾಭ್ಯಾಸವು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು. ದೃಢೀಕರಿಸಿರಿ.
ಇದು ಏಪ್ರಿಲ್ 2023ರಲ್ಲಿ ಬಂದಿದೆ. ಉತ್ತರ: ವಿದ್ಯಾಭ್ಯಾಸ ವ್ಯಾಪಕ ಹರಡಲು ಆಸಕ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ, ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ. ಈ ಪ್ರಶ್ನೆಯನ್ನು ನೋಡೋಣ. ಮೈಸೂರು ಸಂಸ್ಥಾನದ ಅಭಿವೃದ್ಧಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಪಾರ, ದೃಢೀಕರಿಸಿ. ಇದು ಏಪ್ರಿಲ್ 2023, ಜೂನ್ 2023ರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ: ಭಾರತೀಯರಲ್ಲಿ ಆಧುನಿಕತೆ, ಜಾತ್ಯತೀತತೆ ಕಲ್ಪನೆ, ಚಿನ್ನದ ಗಣಿ ಸುಧಾರಣೆ, ಕಾಲೇಜುಗಳ ಸ್ಥಾಪನೆ, ಮಾರಿ ಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ ನಿರ್ಮಾಣ, ಆಸ್ಪತ್ರೆಗಳ ಸ್ಥಾಪನೆ, ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ, ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು, ಬೆಂಗಳೂರು ನಗರಕ್ಕೂ ವಿದ್ಯುತ್ ಪೂರೈಕೆ, ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ಶಿಕ್ಷಣದ ಏಳಿಗೆ, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ, ವಿದೇಶಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ನೀಡಿಕೆ, ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ನೀರಾವರಿಗೆ ವಿಶೇಷ ಗಮನ, ಬೆಳಗೊಳದ ಬಳಿ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ದೊಡ್ಡ ಸಣ್ಣ ಪ್ರಮಾಣದ ಕೈಗಾರಿಕೆ ಸ್ಥಾಪನೆ, ಭದ್ರಾವತಿ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಸ್ಥಾಪನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರು ರಾಸಾಯನಿಕ ಕೃತಕ ಗೊಬ್ಬರ ಕಾರ್ಖಾನೆ, ಬೆಳಗೊಳ ರಾಸಾಯನಿಕ ಕೃತಕ ಗೊಬ್ಬರ ಕಾರ್ಖಾನೆ, ವಿದ್ಯಾವಂತ ವರ್ಗ ಸೃಷ್ಟಿ, ವೃತ್ತಪತ್ರಿಕೆ ಬೆಳವಣಿಗೆ, ಸಾಮಾಜಿಕ ಸುಧಾರಣಾ ಚಳವಳಿ ಉಗಮ, ಧಾರ್ಮಿಕ ಚಳವಳಿ ಉಗಮ, ಜಗತ್ತಿನ ಸ್ವಾತಂತ್ರ್ಯ ಚಳವಳಿಯ ಜ್ಞಾನೋದಯ, ಪಾಶ್ಚಾತ್ಯ ವಿದ್ಯಾಭ್ಯಾಸದ ಕ್ರಮ ಅನುಕರಣೆ. ಮೈಸೂರು ಮಾದರಿ ರಾಜ್ಯ ಎನಿಸಿತು. ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಎಂದು ಕರೆಯಲ್ಪಟ್ಟರು.